ನಮಸ್ಕಾರ. ನಾನು ಚಂದ್ರಶೇಖರ್ ಕೆದ್ಲಾಯ, ಆನೇಕಲ್ಮಠ, ಬೆಳನ್ಕೊಪ್ಪ. ಚಿಕಿತ್ಸೆ ಬಗ್ಗೆ ಫೋನ್ ಮಾಡಿದವರು ಸಾಕಷ್ಟು ಜನ ಔಷಧಿ ಕಳಿಸ್ಲಿಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದೀರಿ. ಏನಾಗ್ತಾ ಇದೆ ಅಂದರೆ, ಯಾರು ಎಲ್ಲಿ ಏನು ಎಂತ ಎತ್ತ ಯಾವುದನ್ನು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡೋದಿಲ್ಲ. ಅಂದರೆ ನಮ್ಮ ಊರು ಯಾವುದು ಅಂತಲೂ ತಿಳ್ಕೊಳ್ಳೋದಿಲ್ಲ. ನಂಬರ್ ಸಿಗುತ್ತೆ, ಫೋನ್ ಮಾಡಿಬಿಡ್ತಾರೆ. ಅಂಥವರಿಗೋಸ್ಕರ ಚಿಕಿತ್ಸೆ ಕಳಿಸಿದರೆ ಮತ್ತು ಒಂದಕ್ಕೆರಡು ಎಡವಟ್ಟು ಮಾಡ್ತಾರೆ ಅಂತ ಅನಿಸುತ್ತೆ. ಸಂಪೂರ್ಣವಾಗಿ ಎಲ್ಲ ತಿಳ್ಕೊಂಡು ಮತ್ತು ಕೇಳಿದರೆ ಏನಾದ್ರು ವ್ಯವಸ್ಥೆ ಮಾಡೋಂಗಿದ್ರೆ ಮಾಡ್ಬೋದು. ಆದರೆ ಔಷಧಿ ಬೇಕಿರುತ್ತೆ, ಪಥ್ಯದ ಬಗ್ಗೆ ಕೂಡ ತಿಳ್ಕೊಂಡಿರಲ್ಲ. ಮತ್ತು ನಾನು ಔಷಧಿ ಕೊಡೋದು ಅವರು ತಗೊಂಡೋಗಿ ಅಲ್ಲೆಲ್ಲೋ ಇಟ್ಟು ಹಾಳು ಮಾಡೋದು ಆ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾನು ಔಷಧಿ ಕಳಿಸೋದನ್ನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಅಂದರೆ ಫಸ್ಟ್ ಟೈಮ್ ಬಂದು ಮಾತನಾಡಿ ಕೂತು ತೊಗೊಂಡೋಗ್ಬೇಕು. ಸೆಕೆಂಡ್ ಟೈಮ್ ಏನಾದರೂ ಬೇಕು ಅಂದರೆ ಮತ್ತೆ ಕಳಿಸೋದಾದ್ರೂ ವ್ಯವಸ್ಥೆ ಮಾಡ್ಬೋದು. ಮತ್ತು ನನಗೆ ಇದನ್ನು ತುಂಬ ಜನರಿಗೆ ಕೊಡಬೇಕು, ಗುಣ ಮಾಡಬೇಕು, ಭಾರಿ ಪ್ರಚಾರ ಪಡಿಬೇಕು ಅಂತೇನೂ ಇಲ್ಲ. ಬಂದವ್ರಿಗೆ ಕೊಡ್ತಾಯಿದ್ದೀನಿ ಅಷ್ಟೇ. ಇದೊಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು. ಮೊನ್ನೆ ಯಾರೋ ಕರೆ ಮಾಡಿ ಕಳಿಸ್ತೀರಾ ಅಂದರು. ಇದು 2-3 ಜನ ಆಯಿತು ಇದೇ ಥರ. ಅದು ಹೆಂಗೆ ಔಷಧಿ ತೊಗೊಳ್ಬೇಕು ಅಂತಲೇ ಗೊತ್ತಿರೋಲ್ಲ, ಮತ್ತೆ ಕೇಳ್ತಾರೆ. ಅಂಥವರಿಗೆಲ್ಲ ನಾನು ಕಳಿಸ್ಲಿಕ್ಕೆ ಸರಿಯಾಗಲ್ಲ. ಪರಿಪೂರ್ಣವಾಗಿ ವಿಡಿಯೋ ನೋಡಿ ಎಲ್ಲದನ್ನು ನೋಡಿ ಮತ್ತೆ ಕೇಳಿದರೆ ಸರಿ ಅನಿಸುತ್ತೆ. ಆದರೂ ಎಡವಟ್ಟು ಮಾಡಿ ಔಷಧಿ ಹಾಳಾದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಮಾಹಿತಿ ಹೇಳ್ತಾ ಇದ್ದೀನಿ. ನಮಸ್ಕಾರ.